ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಕರ್ತನ ಈ ಸುಂದರ ದಿನವನ್ನು ನಮ್ಮ ಜೀವಿತದಲ್ಲಿ ಅದನ್ನು ಒದಗಿಸಿ ಕೊಟ್ಟಿದ್ದಾನೆ. ಕಳೆದಂತ ದಿನಗಳನ್ನು ದೇವರು ಉನ್ನತವಾಗಿ ನಮ್ಮ ನಡೆಸಿಕೊಂಡು ಇನ್ನೊಂದು ಆರ್ತಿ ಆತನ ಆರಾಧನೆ ಮಾಡೋದಕ್ಕೋಸ್ಕರ, ಆತನ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ನಾವು ನೋಡ್ತೇವೆ ಆತನ ಎಷ್ಟು ಒಳ್ಳೆಯವನು, ಆತನ ಆ ಪ್ರೀತಿ, ಆತನ ಆ ತ್ಯಾಗ, ಆತನ ಕಲ್ವಾರಿ ಶಿಲ್ಬೆಯಲ್ಲಿ ಮುರಿಯಲ್ಪಟ್ಟಂತ ಆತನ ಇವತ್ತು ದೇಹದ ಮುಖಾಂತರ, ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಾಯ್ಕೆ ತೆಗೆದುಕೊಂಡು ನಮ್ಮನ್ನು ಸ್ವತಂತ್ರನಾಗಿ ಆತನ ಆರಾಧಿಸುವಂತ ಜನಾಂಗವನ್ನಾಗಿ ನಮ್ಮನ್ನು ಆತನ ಮಾಡಿದ್ದಾನೆ. ಅದರ ಇನ್ನೊಂದಾರ್ತಿ ನಾವು ವಾಕ್ಯದ ಮುಖಾಂತರ ನಾವು ಉತ್ತೇಜನಗೊಳ್ಳುತ್ತಾ ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೀಗೆ ಉಂಟು: ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದ, ಸಂಗೀತಗಳಿಂದ, ಆತ್ಮ ಸಂಬಂಧವಾದ ಹಾಡುಗಳಿಂದ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಆಮೆನ್. ದೇವರ ವಾಕ್ಯದಲ್ಲಿ ಪತ್ರಿಕೆಯಲ್ಲಿ ಪೌಲನು ಬರೆದು ನೋಡ್ತೇವೆ, ನಿಮ್ಮ ಹೃದಯಗಳಲ್ಲಿ. ನಾವು ಎಷ್ಟೋ ಸತಿ ನಾವು ನೋಡ್ತೇವೆ, ನಾವು ಖಾಲಿ ಬಾಯಲ್ಲಿ ಆರಾಧನೆ ಮಾಡ್ತೇವೆ ಅಥವಾ ಬಾಯಲ್ಲಿ ನಾವು ಸ್ತುತಿ ಮಾಡ್ತೇವೆ, ಖಂಡಿತವಾಗಿ. ಆದರೆ ವಾಕ್ಯ ಹೇಳ್ತದೆ, ಹೃದಯಗಳಲ್ಲಿ ಈ ಎಂಬ ಮನಸ್ಸೆಂಬ ಹೃದಯ, ನಾವು ಮನಸ್ಸನ್ನು ಪರಿಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ನಾವು ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದ ಆತನನ್ನು ಆರಾಧನೆ ಮಾಡಬೇಕು. ಆತನಿಗೆ ಗಾನವನ್ನು ಆಡಿಕೊಂಡು ನಾವು ನೃತ್ಯದ ಮುಖಾಂತರ, ಕೈ ಚಪ್ಪಾಳೆ ಮುಖಾಂತರ ಆತನಿಗೆ ನಾವು ಆರಾಧನೆ ಮಾಡಬೇಕೆಂಬುದು ಆತನು ನಮ್ಮನ್ನು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ ನೋಡ್ತೇವೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಯಾವಾಗ ನಮ್ಮ ಮನಸ್ಸಿನಿಂದ ಪರಿಪೂರ್ಣವಾಗಿ ಏಕಾಗ್ರತವುಳ್ಳರಾಗಿದ್ದುಕೊಂಡು, ಹೌದು, ಹನ್ನಳ ಆ ಪ್ರಾರ್ಥನೆ ಕೇಳಿದಂತ ದೇವರು, ನಾವು ನೋಡ್ತೇವೆ ಅವಳು ಬಾಯಿ ಮುಚ್ಚಿದ್ಲು, ಆದ ಹೃದಯದಲ್ಲಿ ದುಃಖಿಸ್ತಾ ಇದ್ಲು. ಅದೇ ರೀತಿ ನಮ್ಮ ಮನಸ್ಸಿನಿಂದ ನಾವು ಪರಿಪೂರ್ಣವಾಗಿ ಆತನಿಗೆ ಒಪ್ಪಿಸಿ ಕೊಡ್ತಾ ನಾವು ಆತನ ಆರಾಧನೆ ಮಾಡಿದರೆ ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ. ನಿಮ್ಮ ಒಬ್ಬೊಬ್ಬರ ಯಾರೆಲ್ಲ ಈ ಒಂದು ಆರಾಧನೆ ನೋಡುತ್ತೀರೋ, ನಿಮ್ಮೊಬ್ಬರ ಜೀವಿತದಲ್ಲೂ ದೇವರು ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ. ಅದಕ್ಕೋಸ್ಕರ ಮುಂಚಿತವಾಗಿ ನಮ್ಮನ್ನು ಪರಿಪೂರ್ಣವಾಗಿ, ಹೌದು, ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳ್ಳುತ್ತಾ ದೇವ ಆತನಿಗೆ ಪರಿಪೂರ್ಣವಾಗಿ ಆತನ ಆರಾಧನೆಯಲ್ಲಿ ಆತನ ಮಹಿಮೆ ಹಿಡಿದು ಬರೋದಕ್ಕೋಸ್ಕರ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ಈ ಆತನಿಗೆ ಆರಾಧನೆ ಮಾಡೋಣ. ಓ ಥ್ಯಾಂಕ್ ಯು ಗಾಡ್. ಪರಿಶುದ್ಧ ನಮ್ಮ ತಂದೆ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ಕೊಲೊಸ್ಸೆಯವರ ಪತ್ರಿಕೆಯನ್ನು ನಾವು ನೋಡ್ತೇವೆ, ಹೌದು, ಕೃತಜ್ಞತೆ ಉಳ್ಳವರಾಗಿ ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದ, ಹೃದಯದಿಂದ ಕರ್ತನಿಗೆ ಗಾನವನ್ನು ಆಡಿರಿ ಎಂಬುದು ನೋಡ್ತೇವೆ. ನಾವು ಈ ಸಮಯದಲ್ಲಿ ನಿನಗೆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ನಿನ್ನನ್ನು ಆರಾಧನೆ ಮಾಡೋದಕ್ಕೋಸ್ಕರ, ನಿನ್ನ ನಾಮವನ್ನು ಘನ ಎತ್ತಿ ಘನಪಡಿಸೋದಕ್ಕೋಸ್ಕರ ನಾವು ಸೇರಿ ಬಂದಿರುವ ಪವಿತ್ರಾತ್ಮನೇ, ನಿನ್ನ ಮಧ್ಯಸ್ಥಿಗೆ ಈ ಸಮಯದಲ್ಲಿ ದೇವ, ನಿನ್ನ ಚಲಿಸುವಿಕೆ ನಮ್ಮ ಮಧ್ಯದಲ್ಲಿ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನೋಡುವಂತ ಒಂದೊಂದು ಕುಟುಂಬಗಳಲ್ಲಿ ಸ್ವಾಮಿ, ನೋಡುವಂತಹ ವೀಕ್ಷಕರ ಜೀವಿತದಲ್ಲಿ ಸ್ವಾಮಿ ಒಂದು ವ್ಯತ್ಯಾಸವು ಕಾಣಲ್ಪಡೋ ರೀತಿಯಲ್ಲಿ ನೀನು ನಡೆಸಿಕೊಂಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಅದೇ ರೀತಿ ಇವತ್ತಿನ ಈ ವಾಕ್ಯ ಭಾಗವನ್ನು ಪವಿತ್ರಾತ್ಮನೇ, ನೀನು ಒಬ್ಬೊಬ್ಬರ ಜೀವಿತಲ್ಲೂ ಅದು ಅಲಗೊಂಡಂತಾಗಲಿ, ಒಬ್ಬೊಬ್ಬರ ಜೀವಿತ ಅದು ಪರಿವರ್ತನೆಗೊಳ್ಳುವಂತ ರೀತಿಯಲ್ಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಾಡೆ ಸಂತೋಷ ಕಾಣಲ್ಪಡೋ ರೀತಿಯಲ್ಲಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ. ಆಮೇನ್, ಆಮೇನ್. ಇನ್ನೊಂದಾರ್ತಿ ನಾವು ಆತನಿಗೆ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಕೈಗಳನ್ನ ಮೇಲೆತ್ತುತ್ವ ನಾವು ಹೇಳುವ, ಸ್ತುತಿಸಿ ಜಯವೊಂದು ನನ್ನ ಮನವೇ, ಭಜಿಸಿ ಜಯವೊಂದು ನನ್ನ ಮನವೇ. ಯಾವುದೇ ಪರಿಸ್ಥಿತಿಗಳು, ಯಾವುದೇ ಸನ್ನಿವೇಶಗಳಿರ್ಬೋದು, ಆದ್ರೆ ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ನಿಮಗೆ ಎರಿಕೋ ಕೋಟೆ ಅಂತ ಸಂಗತಿಗಳು ಬಂದಿರಬಹುದು, ಅಥವಾ ಆ ಗೊಲ್ಯಾತನಂತ ಸಂಗತಿಗಳು ಬಂದಿರಬಹುದು. ಆದರೆ ಎದುರಿಸಿ ನಿಲ್ಲಕ್ಕೆ ದೇವರನ್ನು ಆರಾಧನೆ ಮಾಡುವಾಗ ದೇವರ ವಿಶೇಷವಾದ ಆತನ ಆ ಮಹಿಮೆಯಿಂದ ಆತನ ಎಲ್ಲ ಸಂಗತಿಗಳನ್ನು, ನಿಮಗೆ ವಿರುದ್ಧವಾದ ಮಾಡುವಂತ ಎಲ್ಲ ಸಂಗತಿಗಳನ್ನು ತೆಗೆದುಹಾಕಿಕೊಂಡು ನಿಮಗೆ ಜಯವನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡೋಣ. ಥ್ಯಾಂಕ್ ಯು ಗಾಡ್ ಜೀಸಸ್.
ಕರ್ತನೆಪ್ಪ ಸ್ವಾಮಿ, ದೇವ ನಿನ್ನ ನಾವು ಸ್ತುತಿಸ್ತೇವೆ ಸ್ವಾಮಿ. ನಿನ್ನನ್ನು ಹಾರ್ಬಡಿಸಿಕೊಂಡು ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ. ಏರಿಕ ಕೋಟೆ ನೋಡಿ ನೀ ಭಯಪಡಬೇಡ, ಯಾವುದೇ ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡ, ಯಾವುದೇ ವ್ಯಾಧಿಯನ್ನು ನೋಡಿ ಭಯಪಡಬೇಡ ದೇವ. ಹೌದು, ಯೆಹೋಶುವನಂತೆ ಆರ್ಭಟಿಸುತ್ತಾದರೆ, ಹೌದು ನಾವು ದೇವರನ್ನು ಸ್ತುತಿಸುವುದಾದರೆ, ದೇವರನ್ನು ಆರಾಧಿಸುವುದಾದರೆ, ಯಾವುದೇ ವ್ಯಾಧಿ ಇರ್ಬೋದು, ಯಾವುದೇ ಪರಿಸ್ಥಿತಿಗಳಿರ್ಬೋದು, ಯಾವುದೇ ಸನ್ನಿವೇಶ ಇರ್ಬೋದು, ಯಾವುದೇ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಆದರೆ ದೇವರನ್ನು, ಜೀವಂತ ದೇವರನ್ನು ಆರಾಧನೆ ಮಾಡುವಾಗ ದೇವರು ಎಲ್ಲವನ್ನು ನಿರ್ಮೂಲನೆ ಮಾಡ್ತಾನೆ, ಒಂದು ವಿಶೇಷವಾದ ಜಯವನ್ನು ಕೊಡುತ್ತದಕ್ಕೋಸ್ಕರ ಇನ್ನೊಂದು ಆರ್ತಿ ಕರ್ತನ ನಾಮವನ್ನು ಹೊಗಳುವ, ಆತನನ್ನು ಕೊಂಡಾಡಿಸ. ಯಾಕಂದ್ರೆ ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ರಾಫ, ಯೆಹೋವ ಶಮ್ಮ, ಯೆಹೋವ ಶಾಲಂ. ನಮ್ಮ ದೇವರು ಭಯಂಕರ ದೇವರು, ನಮ್ಮ ದೇವರು ಸಮಾಧಾನದ ಕರ್ತನು, ನಮ್ಮ ದೇವರು ಆರೋಗ್ಯ ಕೊಡುವಂತ ದೇವರು. ಅದಕ್ಕೋಸ್ಕರ ಇನ್ನೊಂದು ಆರ್ತಿ ನಾವು ಆತನನ್ನು ಇನ್ನು ವರ್ಣಿಸುತ್ತಾ, ಆತನ ನಾಮವನ್ನು ಕೊಂಡಾಡ್ತಾ, ಆತನ ನಾಮವನ್ನು ಈ ಸಮಯದಲ್ಲಿ ಮೇಲೆ ಕೆತ್ತುವ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ ಜೀಸಸ್. ಸ್ತುತಿಸುವೆನು ಕರ್ತನ
ನಾವು ಆರಾಧಿಸ್ತೇವೆ, ನಿನ್ನ ನಾಮ ನಾವು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ಅಪ್ಪ, ಯೆಹೋವ ಜಯವನ್ನು ಕೊಡುವಂತ ದೇವರು ಸ್ವಾಮಿ, ಆರೋಗ್ಯವನ್ನು ದಯಪಾಲಿಸುವಂತ ದೇವರು ಸ್ವಾಮಿ, ಸಮಾಧಾನದ ಕರ್ತನು ಸ್ವಾಮಿ. ದೇವ, ನಮ್ಮನ್ನು ಮುನ್ನಡೆಸುವಂತ ದೇವರಾಗಿದ್ದೆ ದೇವ. ನಿನಗೊಬ್ಬನಿಗೆ ಮಹಿಮೆ ಸ್ವಾಮಿ, ನಿನಗೊಬ್ಬನಿಗೆ ಸ್ವಾಮಿ ಘನತೆ, ನಿನಗೊಬ್ಬನಿಗೆ ಸ್ವಾಮಿ ಗೌರವವನ್ನು ಸಲ್ಲಿಸ್ತಾ ಕರ್ತೇನಪ್ಪ. ನಿನ್ನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡ್ತೇವೆ ಸ್ವಾಮಿ. ನನ್ನ ಉಸಿರಿರು, ಹೌದು ಹಲ್ಲೆಲೂಯಾ, ಈ ನನ್ನ ದೇಹದಲ್ಲಿ ಉಸಿರಿರುವ ತನಕ ನಿನಗೊಬ್ಬನಿಗೆ ನಾವು ಆರಾಧನೆ ಮಾಡು. ಯಾಕಂದ್ರೆ ಜೀವ ಕೊಟ್ಟಂತ ದೇವರು, ಈ ಒಂದು ಜೀವಿಸುವ ಈ ಒಂದು ಉಸಿರು ಕೊಟ್ಟಂತ ದೇವರು, ಆತನ ಆರಾಧನೆ ಮಾಡಲಿಕ್ಕೋಸ್ಕರ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮ ಮೇಲೆ ಪ್ರೀತಿ ಇಡುವಂತ ದೇವರು ಆತನೊಬ್ಬನೇ. ಅದಕ್ಕೋಸ್ಕರ ನಾವೆಲ್ಲರೂ ಈ ಸಮಯದಲ್ಲಿ ಅಂತ ಜೀವಂತುಳ್ಳ ದೇವರನ್ನು, ಅಂತ ಪರಿಶುದ್ಧುಳ್ಳ ದೇವರನ್ನು ಈ ಸಮಯದಲ್ಲಿ ನಾ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನಿಗೆ ಆರಾಧನೆ ಎಂಬುದು ಆತನಿಗೆ ಆರಾಧಿಸೋಣ. ಥ್ಯಾಂಕ್ ಯು ಗಾಡ್, ಅಲ್ಲಿ ಜೀಸಸ್. ಥ್ಯಾಂಕ್ ಯು ಗಾಡ್ ಜೀಸಸ್. ಹೋಲಿ ಜೀಸಸ್ ಲಾರ್ಡ್ ಕರ್ತರಪ್ಪ. ಹೋ ಹಲ್ಲೆಲೂಯಾ ರಾಜ. ಹೋ ಜೀಸಸ್. ಯೇಸುರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವೋ, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯೋ. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವೋ, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯೋ. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮನಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮನಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ಯೆಹೋವಾ ನನ್ನ ಒಳ್ಳೆಯ ಕುರ್ಬಾನೆ, ಯೆಹೋವಾ ಯೆಹೋವಾ ನನ್ನ ಒಳ್ಳೆಯ ಕುರ್ಬಾನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದ್ದಾರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ
ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಬೇಸೋ ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ. ಹೌದು, ನಾವು ಕಣ್ಣು ಮುಚ್ಚಿಕೊಳ್ಳುವ ಆತನ ಅಭಿಷೇಕಕ್ಕೋಸ್ಕರ, ಆತನ ಮಹಿಮೆಗೋಸ್ಕರ ನಾವು ಆತನಿಗೆ ಒಬ್ಬನಿ ಸಲ್ಲಿಸುವ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಗಳನ್ನು ಆತನಿಗೆ ಒಪ್ಪಿಸಿಕೊಡ್ತಾ, ಈ ಉಸಿರು ಕೊಟ್ಟಂತ ದೇವರು, ಈ ಜೀವ ಕೊಟ್ಟಂತ ದೇವರು, ಉಸಿರಾಡುವಂತೆ ಮಾಡಿದ ದೇವರನ್ನು ಈ ಸಮಯದಲ್ಲಿ ಸಂಕೀರ್ಣಿಸುವ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಆತನಿಗೆ ಪರಿಪೂರ್ಣ ಒಪ್ಪಿಸಿಕೊಡ. ಆತನ ಅಗ್ನಿಯು, ಆತನ ಆ ಮಹಿಮೆಯು, ಆತನ ಪ್ರಸನ್ನತೆಯು ನಮ್ಮ ಮುಂದಲ್ಲಿರುತ್ತದೆ ಈ ಸಮಯದಲ್ಲಿ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಗ್ಲೋರಿ ಗ್ಲೋರಿ. ನಿನ್ನ ಮಹಿಮೆಯಿಂದ ತುಂಬಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಅಭಿಷೇಕವು ದೇವ ನೋಡುವಂತ ಒಬ್ಬರ ಜೀವಿತದಲ್ಲಿ ನಿನ್ನ ಒಂದು ಬಿಡುಗಡೆ ಸ್ವಾಮಿ, ಒಬ್ಬೊಬ್ಬರ ಜೀವಿತಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ದೇವ ನಿನಗೆ ಮಹಿಮೆ ಸ್ವಾಮಿ. ದೇವ ನಮ್ಮ ಶರೀರದ ಅಂಗಗಳನ್ನು ಪರಿಪೂರ್ಣವಾಗಿ ದೇವ, ಹೌದು, ಯಾವುದೇ ಒಂದು ಅಂಗವು ಹೌದು ಆತನ ಆರಾಧನೆ ಮಾಡಲಿಕ್ಕೆ ಅಡ್ಡಿ ಉಂಟು, ಅದನ್ನು ಪಶ್ಚಾತ್ತಾಪಡ್ತಾ ಆತನಿಗೆ ಒಪ್ಪಿಸಿಕೊಡಿದ್ರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇಹದ ಒಂದೊಂದು ಅಂಗಾಂಗಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಇರುವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕ ಪೂರ್ವಕವಾದ ಆರಾಧನೆ. ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪರಿಪೂರ್ಣ ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ನಾವು ಹೇಳುವ, ಯೋಗ್ಯ ನೀನೊಬ್ಬನೇ, ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪರಿಶುದ್ಧನು, ನೀನೊಬ್ಬನೇ ನಿನ್ನ ಪ್ರಸನ್ನತೆಯನ್ನು ಸುರಿಯ ಮಾಡೋ ದೇವರೆಂಬುದು ಇನ್ನೊಂದು ಅರ್ಥ. ನಾವೆಲ್ಲರೂ ಮೊನಕಲ್ಗಳು ಬಾಗುವ, ನಮ್ಮನ್ನು ತಗ್ಗಿಸಿಕೊಳ್ಳುವ, ದೀನಯುಳ್ಳರಾಗಿದ್ದುಕೊಂಡು ಯೋಗ್ಯ ಕೇವಲ ತುಂಬೆಂಬುದು ಆತನ ಘನಪಡಿಸು. ಥ್ಯಾಂಕ್ ಯು ಗಾಡ್ ಜೀಸಸ್. केवल तू, योग्य केवल तू, योग्य केवल तू ही प्रभु, मेरे प्रभु यीशु। योग्य केवल तू, योग्य केवल तू, योग्य केवल तू ही प्रभु, मेरे प्रभु यीशु। आदर और महिमा ही तेरी, आदर
और महिमा हुई तेरी, आधार और महिमा हो तेरी प्रभु मेरे प्रभु यीशु। पवित्र केवल तू, पवित्र केवल तू, पवित्र केवल तू ही प्रभु मेरे प्रभु यीशु। पवित्र केवल तू, पवित्र केवल तू, पवित्र केवल तू ही प्रभु मेरे प्रभु यीशु। पवित्र केवल तू। ಓ ಥ್ಯಾಂಕ್ ಯು ಗಾಡ್. ನಾವೆಲ್ಲರೂ ಈ ಸಮಯದಲ್ಲಿ ಕೈಗಳ ಮೇಲೆ ಎತ್ತಿಕೊಳ್ಳುತ್ತಾ ಇರುತ್ತಾ, ಪವಿತ್ರ ಕೇವಲ ನೀನು, ನೀನೊಬ್ಬನೇ ಪರಿಶುದ್ಧನೆಂಬುದು, ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಯಜಮಾನನು, ನಮ್ಮ ಒಡೆಯನೆಂಬುದನ್ನು ಆತನ ಪ್ರಶಂಸೆಗಾಗಿ, ಆತನ ಮಹಿಮೆಗೋಸ್ಕರ ನಾವು ಈ ಸಮಯದಲ್ಲಿ ಓ ಅಲೆಲುಯಾ, ಓ ಜೀಸಸ್ ಲಾರ್ಡ್ ಅಲೆಲುಯಾ. ದೇವಾ ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ಸ್ವಾಮಿ, ಇದಕ್ಕಾಗಿ ಸ್ತೋತ್ರ ಕರ್ತನೆಯಪ್ಪ. ದೇವ ಆರಾಧನೆ ಮೆಚ್ಚಿಕೊಂಡು ನಿನ್ನ ಮಹಿಮೆಯನ್ನು ತುಂಬುವುದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಓ ಜೀಸಸ್ ಲಾರ್ಡ್ ಕರ್ತನೆಯಪ್ಪ, ನೀನೊಬ್ಬನೇ ನೀನೊಬ್ಬನೇ ಒಳ್ಳೆಯವನು. ಓ ಅಲೆಲು ಜೀಸಸ್ ಲಾರ್ಡ್ ಅಲೆಲುಯಾ. ಆತನೆಲ್ಲ ದುಃಖಿಸಿ, ಆತನಲ್ಲಿ ಕಣ್ಣೀರು ಸುರಿಸುವ ನಮ್ಮೆಲ್ಲ ಕಷ್ಟಗಳನ್ನು, ನಮ್ಮೆಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹೌದು, ಆತನ ಈ ಸಮಯದಲ್ಲಿ ನಾವು ಹೇಳುವ, ನೀನು ಪವಿತ್ರನ ದೇವರು, ನೀನು ಪರಿಶುದ್ಧಳ ದೇವರು, ನಮ್ಮನ್ನು ಕಾಪಾಡುವ ದೇವರೆಂಬುದು ಆತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನೋಡಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ಈ ದಿನ ಕಾಣಲಿಕ್ಕೆ ಬಯಸುತ್ತೀರಿ. ಒಂದು ವ್ಯತ್ಯಾಸ ನಿಮ್ಮ ಕುಟುಂಬದಲ್ಲಿ ಕಾಣಲಿಕ್ಕೆ ಆಗ್ತದೆ. ಆತನೊಬ್ಬನೇ ವ್ಯತ್ಯಾಸ ಮಾಡಲಿಕ್ಕೆ ಸರ್ವಶಕ್ತನ ದೇವರು, ಆತನೊಬ್ಬನೇ ಬಿಡುಗಡೆ ಕೊಳ್ಳುವ ಸರ್ವಶಕ್ತನ ದೇವರು, ಆತನೊಬ್ಬನೇ ಯೋಗ್ಯನು. ಇಡೀ ಅಖಂಡವನ್ನು ಸೃಷ್ಟಿ ಮಾಡಿದ ದೇವರು, ಸರ್ವ ಸೃಷ್ಟಿಯ ಪಾಲಕನು ಆತನೊಬ್ಬನೇ. ಆತ ನಾಮಕ್ಕೆ ಘನತೆ, ಆತ ನಾಮಕ್ಕೆ ಮಹಿಮೆ ಉಂಟಾಗ. ಯವ್ವ ನಿನಗೆ ಮಹಿಮೆ ಉಂಟಾಗ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ ತಂದೆ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತ ಈ ಸಂದೇಶವನ್ನು ನಾವು ಪವಿತ್ರಾತ್ಮನ ಅಭಿಷೇಕಿಸು. ಪವಿತ್ರಾತ್ಮನ ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ಸಂದೇಶಗಳ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿ ಉಂಟು ಮಾಡಿ ನಾನು ಬಿಟ್ಟುಕೊಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಾಕ್ಯ. ಗಲಾತ್ಯ ಚಾಪ್ಟರ್ 1 ವರ್ಸ್ 4 and 5. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದಿಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗದಲ್ಲಿಯೂ ಸ್ತೋತ್ರ, ಆಮೇನ್. ಇಲ್ಲ ಅಪೊಸ್ತಲರು ಹೇಳ್ತಾರೆ, ಯಾರೆಲ್ಲೂ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ದಿಶ ಅಂದುಕೊಂಡು ಆತನ ವಾಕ್ಯ ವಿತರಣೆ ನಡೆಯುತ್ತಾರೋ, ಯೇಸು ಅವರನ್ನು ದುಷ್ಟ ಯುಗದಿಂದ, ಅಂದರೆ ಎಲ್ಲ ಸೈತನ ಬಂಧನದಿಂದ, ಸೈತನ ಶಾಪದಿಂದ, ಕಷ್ಟದಿಂದ ಪರಿಪೂರ್ಣ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲರು ಹೇಳ್ತಾನೆ. ಮತ್ತು ಈ ಬಿಡುಗಡೆ ಹೊಂದಿದ ದೇವರ ಮಕ್ಕಳಾದವರು ಪ್ರಿಯರೇ, ಪುನಃ ನೀವು ಆ ಬಂದು ಬೀಳದಂತೆ ಜಾಗರೂಕರಾಗಬೇಕೆಂಬುದಾಗಿ ಅಪೊಸ್ತಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಎಚ್ಚರಿಕೆಯನ್ನು ಕೊಡುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ 1ನೇ ವಾಕ್ಯದಲ್ಲಿ, ಗಲಾತ್ಯ ಚಾಪ್ಟರ್ 5 ವರ್ಸ್ 1, ಕ್ರಿಸ್ತ ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದ ಫಲ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀಡಿ ಮುಳಿಸಿಕೊಂಡು
ಆತನ ಆಜ್ಞೆವಿಧರಾದ ಪ್ರತಿಯೊಬ್ಬ ಯೇಸು ಕ್ರಿಸ್ತನು ಸೈತನ್ನ ದುಷ್ಟ ಯುಗದಿಂದ ಅಂದರೆ ಎಲ್ಲ ಸೈತನ್ನ ದಾಸೋಹದಿಂದ, ಪಾಪದಿಂದ, ಶಾಪದಿಂದ, ರೋಗದಿಂದ ಪರಿಪೂರ್ಣವಾಗಿ ಬಿಡುಗಡೆ ಕೊಟ್ಟು ನಿಮಗೆ ಸ್ವತಂತ್ರ ಮಾಡಿದ್ದಾನೆ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು, ದಾಸತ್ವ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿ. ಪುನಃ ಓದ್ತೀನಿ ಪ್ರಿಯರೇ, ಗಲಾತ್ಯ 5:1 ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುವ. ನೀವು ಯಾವುದಾ ದಾಸತ್ವದಲ್ಲಿ, ಯಾವುದೇ ನೊಗದಲ್ಲಿ, ಯಾವುದೇ ಸೈತನ ಅಥವಾ ಯಾವುದರಲ್ಲಿ ಇರದಂತೆ ಸ್ವತಂತ್ರವಾಗಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಆ ಬಿಡುಗಡೆಯನ್ನು ಸ್ಥಿರವಾಗಿ ನಿಲ್ಲಬೇಕು. ದಾಸತ್ವ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿ. ಪ್ರಿಯ ದೇವರ ಆತ್ಮನೇ, ಅನೇಕರು ಪ್ರಿಯರೇ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳಿದಿಷ್ಟು ಅಂದ್ಕೊಂಡು ದೇವರ ಆಜ್ಞೆಯಿಂದ ಪ್ರತಿಯೊಂದು ಶಾಪದಲ್ಲಿ ಬಿಡುಗಡೆ ಹೊಂದಿದ್ದವರು, ರೋಗದ ಬಿಡುಗಡೆ ಹೊಂದ ಪುನಃ ಆ ಶಾಪದಲ್ಲಿ, ಆ ರೋಗದಲ್ಲಿ, ಅದರ ಸಾಲದಲ್ಲಿ ಬೀಳದಂತೆ ಎಚ್ಚರಿಕೊಳ್ಳರಾಗಬೇಕು. ಅದು ಏಕೆ ಎಚ್ಚರ ಬರಬೇಕು? ಇಲ್ಲದ ಎಚ್ಚರ ಇಲ್ಲದೆ ಪುನಃ ಅದೇ ರೋಗ ಪುನಃ ಬರ್ತದೆ. ಪುನಃ ನೀವು ಸೈತನ ಅದಕ್ಕೆ ಎಚ್ಚರವಾಗಿರಬೇಕು. ಹೇಗೆ ಎಚ್ಚರ ಇದ್ದುಕೊಂಡು ನಿಮ್ಮ ಕಡೆ ಬಿಡ ಕಾಪಾಡುವುದು ಎಂಬುದಾಗಿ ಕೆಲವು ಸಂಘ ನೋಡಬೇಕು. ಮೊದಲನೇದಾಗಿ ಪ್ರಾರ್ಥನೆಯಲ್ಲಿ ಎಚ್ಚರಿಕೆ ಉಳ್ಳವರು ಆಗಬೇಕು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅಲ್ಲಿ 5ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. 1 Peter chapter 5 verse 8 and 9 verse. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಂಗಲಿ ಒಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಪ್ರಿಯ ಅಪೊಸ್ತಲನೇ, ಸ್ವಸ್ಥಚಿತ್ತನೆ ಮನಸ್ಸಿನಲ್ಲಿ ನೀವು ಸ್ವಸ್ಥತಿರಬೇಕು. ಪ್ರೇ ಅದು ಆಗಿದೆ. ನಿಮ್ಮ ಮನಸ್ಸು ಹೆಚ್ಚಾಗಿ ದೇವರ ವಾಕ್ಯನ ಓದುವವರು, ಧ್ಯಾನ ಮಾಡುವರು ಆಗಬೇಕು. ಅಪೊಸ್ತಲ ಪೌಲನು ಪ್ರೇ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ವಾಕ್ಯದಲ್ಲಿ ಈಗ ಹೇಳ್ತಾನೆ, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಗೆ ವಾಸ. ನಿಮ್ಮ ಮನಸ್ಸು ಸ್ವಚ್ಛತೆ ದೇವರ ವಾಕ್ಯವು ನಿಮ್ಮ ಮನಸ್ಸಲ್ಲಿ ಸಮೃದ್ಧಿ ತುಂಬ. ಅದಕ್ಕೆ ದಿನಾಲು ಆಗಲು ರಾತ್ರಿ ಸಿಕ್ಕ ಸಮಯ ವಾಕ್ಯನು ಓದಬೇಕು. ಎಷ್ಟು ವಾಕ್ಯ ಓದ್ತಿರೋ ಅಷ್ಟು ವಾಕ್ಯ ನಿಮ್ಮ ತುಂಬಲ್ಪಟ್ಟರೆ ನಿಮ್ಮ ಯಾವಾಗ ಸ್ವಸ್ಥಚಿತ್ತರಾಗುತ್ತೆ. ಮತ್ತು ಪ್ರಾರ್ಥನೆಯಲ್ಲಿ ಎಂದಿಗೂ ನಿಮ್ಮ ಪ್ರಾರ್ಥನೆ ತೂಕಡಿಸುವರು, ಆಲಸಗಾರರು ಎಂದಿಗೂ ಯಾವಾಗ ನೀವು ವಾಕ್ಯ ಓದಿಲ್ಲವೋ, ವಾಕ್ಯ ನಿಮ್ಮ ಮನಸ್ಸು ತುಂಬಲ್ಪಡಿದ್ರು ಸೈತಾನ ನಿಮಗೆ ಅಪನಂಬಿಕೆ ಮುಖಾಂತರ, ಕೆಟ್ಟ ಆಲೋಚನೆ ಮುಖಾಂತರ ನಿಮ್ಮನ್ನು ಮನಸ್ಸಿಗೆ ಅದನ್ನು ಅಗ್ನಿಯ ಬಾಣಗಳನ್ನು ಹಾಕುತ್ತಾನೆ ಪ್ರೇರೇ. ಆದರೆ ವಾಕ್ಯ ಇದ್ದರೆ ನೀವೇನು ಮಾಡ್ತೀರಿ? ಕೆಟ್ಟ ಅಗ್ನಿ ಬಾಣ ಸಕ್ತರಾಗಿ ಹೊಂದಿಲ್ಲ. ವಾಕ್ಯ ಮನಸ್ಸು ಯಾರ ಮನಸ್ಸು ವಾಕ್ಯ ತುಂಬಲ್ಪಡಿದ್ರು ಅಂಥವರ ಮನಸ್ಸೈತನು ಅಗ್ನಿ ಬಾಣ ಹಾಕ್ತಾನೆ. ಕೆಟ್ಟ ಆಲೋಚನೆ, ಭಯ ಇದಾಕಿ ಅದರ ಮುಖಾಂತರ ಅವತ್ತು ನಿಮ್ಮನ್ನು ದಾಸತ್ವದಲ್ಲಿ ಇಡುತ್ತಾನೆ. ಅದಕ್ಕೆ ಪ್ರೇರೆ ನಿಮ್ಮ ಮನಸ್ಸು ಸ್ವಚ್ಛತೆಯಿರಬೇಕು. ಅದಕ್ಕೆ ಹಗಲು ರಾತ್ರಿ ಅತಿ ಹೆಚ್ಚಾಗಿ ಓದಿರಿ, ತುಂಬಿಸಬೇಕು ಮನಸ್ಸನ್ನು. ಪ್ರೇರೆ ಕ್ರಿಸ್ತನ ವಾಕ್ಯದ ಮರದಲ್ಲಿ ತುಂಬಲ್ಪಡಬೇಕು. ಎರಡನೇದಾಗಿ ಪ್ರಾರ್ಥನೆಯಲ್ಲಿ ಎಂದಿಗೂ ತೂಕಡಿಸಿ. ಒಂದು ದಿನವೂ ಸಹ ಪ್ರಾರ್ಥನೆ ಮಾಡದಂತೆ ಮಲಗಬೇಡಿ. ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಎಂದಿಗೂ ಪ್ರಾರ್ಥನೆಗೆ ಆಲಸ್ಯತನ ಮಾಡಬೇಡಿ. ಯಾವಾಗ ಪ್ರಾರ್ಥನೆ ಆಲಸ್ಯತನ ಮಾಡುತ್ತೀರೋ ಸೈತಾನಿಗೆ ನೀವು ಬಾಗಿಲು ತೆಗೆದುಕೊಡ್ತೀರಿ ನಿಮ್ಮನ್ನು ಆಕ್ರಮಣ ಮಾಡಲಿಕ್ಕೆ ಅಥವಾ ದಾಸೋದ್ರೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನ ನಂಬಿಕೆ ಇಡುವ ಮುಖಾಂತರ ಯೇಸು ಕ್ರಿಸ್ತನ ಈಗಿನ ದುಷ್ಟತೆ, ಈಗಿನ ಲೋಕದಲ್ಲಿ ದುಷ್ಟ ಯುಗ, ಸೈತನ ಯುಗ, ಈ ದುಷ್ಟ ಯುಗದಿಂದ, ಸೈತನ ಕೈಯಿಂದ, ಎಲ್ಲ ಶಾಪದಿಂದ ಪರಿಪೂರ್ಣ ಬಿಡುಗಡೆ ಮಾಡಿದೆ ಯೇಸು ಕ್ರಿಸ್ತನ ಮುಖಾಂತರ. ಮತ್ತು ಏನು ಸ್ವತಂತ್ರವಾಗಿ ಹುಟ್ಟಿದ್ದಾನೆ, ನಮಗೆ ಸ್ವತಂತ್ರ ಮಾಡಿದ್ದಾನೆ. ಅದು ಪುನಃ ಸೈತನ ದಾಸರ ನೊಗದಲ್ಲಿ, ಪಾಪದ ದಾಸರ ನೊಗದಲ್ಲಿ, ಸಾಲ ನೊಗದಲ್ಲಿ ರೋಗವನ್ನು ಬೀಳದೆ ಎಚ್ಚರಿಕೊಳ್ಳಬೇಕಾದ್ರೆ ಪ್ರಾರ್ಥನೆ ಜೀವಿತ ಅತಿ ಇಂಪಾರ್ಟೆಂಟ್ ಆಗಿದೆ. ಆದ ಥರ ಸಭೆಗೆ ಸೇರಿ ಬರೋದು ಸಹ ಆಲಸ ಮಾಡಬೇಡಿರಿ ಪ್ರೇರೆ. ಉಪವಾಸ ಮಾಡೋದು ಆಲಸ ಹಾಗೆ ಮಾಡಿದರೆ ಮಾತ್ರವೇ ಪ್ರೇರೆ ನೀವು ಸೈತನನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಇದ್ದರೆ ಏನಾಗ್ತದೆ, ನಿಮ್ಮ ವಿರುದ್ಧ ಸೈತನನ್ನು ಸೈತನ ಪ್ರೇರೆ ಅದು ಹುಡುಕುತ್ತದೆ. ಯಾವ ಒಬ್ಬ ವಿಶ್ವದ ಪ್ರಾರ್ಥನೆ ಮಾಡಿದಲ್ಲೋ, ಪ್ರಾರ್ಥನೆ ಆಲಸ ಆವಾಗಲೇ ಆತನು ಬಲವಾದ ಶಕ್ತಿಯುತವಾಗಿ ಬಂದು ಅವನ್ನ ಅಟ್ಯಾಕ್ ಮಾಡುತ್ತಾನೆ. ಯಾಕೆ ಎಂದರೆ ಇನ್ನೂ ವಿವರ ನೋಡಬಾರೆ ನಾಣುಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 9ರಿಂದ 11ನೇ ವಾಕ್ಯ ತನಕ. ಪ್ರಾಬ್ಸ್ ಚಾಪ್ಟರ್ 6 verse 9 to 11 verse. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ಕಡಿಕೆ,
ಇನ್ನೂ ಕೊಂಚನಿದೆ ಕೈ ಮುದ್ದುಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನಾಗೂ ಕೊರತೆಯು ಪಂಜುಗಳಂತೆ ನಿನ್ನ ಮೇಲೆ ಬೀಳುವು. ಪ್ರಿಯರೇ, ಸೋಮರ್ತನೆ ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸ್ತು ಕಡೆಗೆ, ಇನ್ನೂ ಕೊಂಚ ಕೈ ಕೊಲ್ಲುವೆ ಅಂದುಕೊಳ್ಳುವಿಯಾ? ಬಡತನವು ಆರ್ಥಿಕ ಬಡತನ, ಆತ್ಮಿಕ ಬಡತನ, ದಾರಿಗಳನ್ನಾಗೂ ಕೊರತೆಯು, ಆರ್ಥಿಕ ಕೊರತೆ, ಆತ್ಮಿಕ ಕೊರತೆ, ಅಭಿಷೇಕದ ಕೊರತೆ ನಿನ್ನ ಮೇಲೆ ಆಗದೆ. ಪ್ರೇರೆ, ಸೈತಾನನು ನಿಮ್ಮನ್ನು ಯಾವ ಬಂಧನಲ್ಲಿ ಇಡದಂತೆ, ಯಾವುದಾದ್ರು ಏನು ಮಾಡಬೇಕು? ಪ್ರಾರ್ಥನೆ ಜೀವಿತದಲ್ಲಿ ಎಚ್ಚರಿಗಳು. ಎಂದಿಗೂ ಪ್ರಾರ್ಥನೆ ಜೀವಿತದಲ್ಲಿ ಪ್ರಾರ್ಥನೆ ಮಾಡುವುದರಲ್ಲಿ ಆಗಲಿ, ದೇವರ ವಾಕ್ಯ ಓದುವುದರಲ್ಲಿ ಆಗಲಿ, ಆದಿತರ ಸಭೆಯಾಗಿ ಸೇರ್ಬೋದು, ಎಂದಿಗೂ ಆಲಸ್ಯಗಾರ ಆಗಬೇಡಿ. ಎಚ್ಚರಿಕೆ. ಯಾಕೆಂದರೆ ದೇವರು ನಿಮಗೆ ಬಿಡುಗಡೆ ಕೊಟ್ಟಿದ್ದಾನೆ, ದೇವರು ಒಳ್ಳೆಯ ಆರು ಕೊಟ್ಟಿದ್ದಾನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ, ಎಲ್ಲ ಶಾಪದ ಬಿಡುಗಡೆ ಕೊಟ್ಟಿದ್ದಾನೆ. ಅದು ಪುನಃ ಆ ಬಂಧನ ಬೀಳಂತೆ ನೀವು ಕಾಪಾಡಿಕೊಳ್ಳಬೇಕು ಮತ್ತು ಅಪ್ಪನಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಎರಡನೇ ಸಂಗ ನೋಡ್ತೇವೆ, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನೋಡಿದಲ್ಲಿ ಎಚ್ಚರಿಕೊಳ್ಳುವವರ ಆಗಬೇಕು. 1 ಕೊರಿಂಥದವರಿಗೆ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. 1 Corinthians 16:22. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ಪ್ರೇರೆ, ಯೇಸು ಕ್ರಿಸ್ತನು ಬಂದಿದ್ದಾನೆ ಆಶೀರ್ವಾದ ಕೊಡಲಿಕ್ಕೆ. ಆದರೆ ಯಾರು ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಕರ್ತನನ್ನು ಪ್ರೀತಿಸ ಅಂತ ಹೇಳ್ತಾನೆ. ಯೋನ ಬರೆಸುತ್ತೆ 14ನೇ 15ನೇ ವಾಕ್ಯ. ನೀವು ನನ್ನನ್ನು ಪ್ರೀತಿಸೋದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ದೇವರ ಮೇಲೆ ಪ್ರೀತಿ, ಆದರೆ ಕಡೆ ಬರೀ ಪ್ರೀತಿ, ಬರೀ ಬಾಯಲ್ಲಿ ನಾನು ಪ್ರೀತಿಸ್ತೇನೆ ಯೇಸುವೇ ಪ್ರೀತಿನ ಬರೀ ಬಾಯಲ್ಲಿ ರಾಗವಲ್ಲ. ಪ್ರಿಯರೇ, ನಿಜವಾಗಿ ಯೇಸು ಪ್ರೀತಿಸ್ತೀರೋ? ಮತ್ತೆ ಬರೋದ ಸುವಾರ್ತೆಯಿಂದ ಪ್ರಕಟಣೆ ತನಕ ಯೇಸು ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದೀನಿ. 4 ಸುವಾರ್ತೆ ಯೇಸು ಆಜ್ಞೆ ಕೊಟ್ಟಿದ್ದಾರೆ ಮತ್ತು ಪತ್ರಿಕೆಯಲ್ಲಿ ಈ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ 100% ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ಆದರೆ ನೀವು ಆಶೀರ್ವಾದ ಹೊಂದಿದ್ದೀರಿ, ಅದೇ ಬರುತ್ತಾ? ಕರ್ತನ ಪ್ರೀತಿ ತನ್ನಗಾಗುವುದೆಂದರ್ಥೇನು? ಪ್ರಾರ್ಥನೆ ಮಾಡಲಿಕ್ಕೆ ಸಮಯವಿಲ್ಲ, ಐಶ್ವರ್ಯ ಬಂದಿದೆ, ಬೇಕಾದಷ್ಟುಂಟು, ವಾಕ್ಯ ಓದಲಿಕ್ಕೆ ಸಮಯವಿಲ್ಲ, ಆರಾಧನೆ ಹೋಗಲಿಕ್ಕೆ ಫಂಕ್ಷನ್ಗಳು ಜಾಸ್ತಿ ಹೋಗ್ತವೆ, ಉಪವಾಸ ಹೀಗೆ ಮಾಡುವಾಗ ಅದರ್ಥ ನೀವು ಕರ್ತನನ್ನು ಆಶೀರ್ವಾದ ಬಂದ ಕೂಡಲೇ ಪ್ರೀತಿ ಕಡಿಮೆ ಆಯಿತು, ಪ್ರೀತಿ ಬೇರೆ ಸಂಗತಿ ಮೇಲೆ ಆಯಿತು, ಆವಾಗ ಪುನಃ ಶಾಪ ಬರುತ್ತದೆ. ಹಾಗೆ ಯಾಕೆ ದೇವರ ಮಕ್ಕಳು ಒಂದು ಸಲ ಬಿಡಿ ಹೊಂದಿದ್ದವರು ಆಗ ಪುನಃ ಯಾಕೆ ಕಷ್ಟ? ಕಾರಣ ಇಷ್ಟೇ ಪ್ರಿಯರೇ, ಹೌದು, ಯೇಸು ಕ್ರಿಸ್ತ ನಂಬಿಕೆ ಇಡುವುದರ ಮುಖಾಂತರ ದೇವರು ನಿಮಗೆ ಪರಿಪೂರ್ಣ ಬಿಡಿ ಕೊಟ್ಟಿದ್ದಾನೆ, ಅದ್ಭುತ ಮಾಡಿದ್ದಾನೆ. ಆದರೆ ಆ ಅದ್ಭುತ ಕಡೆ ತನಕ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯಪೂರ್ವಕವಾಗಿ ಪ್ರೀತಿ ಮಾಡುವರಾಗಬೇಕು. ಆಗ ಕಂಟಿನ್ಯೂಸ್ ಅದೇ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡೋಪ್ರೆ, ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಜಾನ್ ಗಾಸ್ಪಲ್ 15:9 and 10 ವರ್ಸ್. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಇಲ್ಲಿ ಯೇಸು ಹತ್ತಿಸಿ ಬರ್ತಾನೆ 10ನೇ ವಾಕ್ಯದಲ್ಲಿ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಯೇಸು ಕ್ರಿಸ್ತನೂ ಸಹ ಈ ಭೂಲೋಕದಲ್ಲಿರುವಾಗ ತಂದೆಯ ಪ್ರೀತಿ ಅವನಿಗೆ ಬೇಕಿತ್ತು, ಮತ್ತು ತಂದೆಯ ಪ್ರೀತಿ ಅವನಿಗೆ ಆಟೋಮೆಟಿಕ್ ಸಿಗಲಿಲ್ಲ. ಅದು ಹೇಳ್ತಾನೆ, ನಾನು ನನ್ನ ತಂದೆ ಆಜ್ಞೆ ಕೈಕೊಂಡು ನಡೆದು ನನ್ನ ತಂದೆ ಪ್ರೀತಿಯಲ್ಲಿ ಈಗ ನೆಲೆ, ಹಾಗೆಯೇ ಇಸ್ಕೊಂಡು ನೀವು ನನ್ನ ಆಜ್ಞೆಗಳು ಕೈಕೊಂಡು ನಡೆಯಿದರೆ ನೀವು ನನ್ನ ಪ್ರೀತಿಯನ್ನು ಆಗದ. ಯೇಸು ಕ್ರಿಸ್ತನ ಪ್ರೀತಿ, ಆತನ ಆಶೀರ್ವಾದ, ಆತನ ಅಪಾರಿಮಿತ ಕರುಣೆ, ದಯೆ ನಿಮಗೆ ಬೇಕಾ? ಒಂದೇ ಕಂಡೀಷನ್, ಬರೀ ನಂಬಿಕೆ ಅಲ್ಲ, ಬರೀ ಸ್ವಾಮಿ ಅಲ್ಲ, ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಮನಪೂರ್ವಕವಾಗಿ ಕೈಕೊಂಡು ನಡೆಯುವುದೇ ಅದು ಪ್ರೀತಿ. ಈ ರೀತಿ ನೀವು ಪ್ರೀತಿ ಮಾಡುವಾಗ ಯೇಸು ಕ್ರಿಸ್ತ ಹೇಳ್ತಾನೆ, ನಾನು
ನಿನ್ನನ್ನು ಪ್ರೀತಿಸ್ತೇನೆ, ನನ್ನ ತಂದೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ದೇವರ ಪ್ರೀತಿ, ಯೇಸುವಿನ ಪ್ರೀತಿನೂ ಅನುಭವ ಮಾಡುತ್ತೀರಿ. ಪುನಃ ನಿಮಗೆ ದಾಸೋಹ ನಿಮ್ಮಲ್ಲಿ ಇರುವುದಿಲ್ಲ. ಅದೇ ಬರುತ್ತಾ ಬೇರೆ ಸಂಗತಿಗಳ ಮೇಲೆ ಪ್ರೀತಿ ಜಾಸ್ತಿಯಾಗಿ ದೇವರ ಪ್ರೀತಿ ಕಮ್ಮಿ ಆದ ಕೂಡಲೇ ಪುನಃ ಗುಣವಾದ ರೋಗಗಳು ಪುನಃ ಬರುತ್ತವೆ. ಪುನಃ ಸಾಲ ಬಂದು ಈ ರೀತಿ ಅದಕ್ಕೆ ನೆನಪಿಟ್ಟುಕೊಳ್ಳಿರಿ. ಅಪೊಸ್ತಲನು ಹೇಳ್ತಾನೆ, ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮನ್ನು ಆತನ ರಕ್ತ ಕಾಯ್ದುಕೊಂಡಿದ್ದಾನೆ. ಆತ ರಕ್ತದ ಮುಖಾಂತರ ಆತನಿಗೆ ಎಲ್ಲ ಶಬ್ದ ಬಿಡುಗಡೆ ಕೊಟ್ಟಿದ್ದಾನೆ. ಆ ಬಿಡುಗಡೆ ನಿಲ್ಲಬೇಕಾದ್ರೆ ಎಚ್ಚರಿಕೆ ಮತ್ತು ಅಪೊಸ್ತಲ ಪೌಲನು ಗಲಾತ್ಯರ ಪತ್ರಿಕೆ 5ನೇ 1ನೇ ವಾಕ್ಯದಲ್ಲಿ ಅತಿ ಸ್ಪಷ್ಟ ಹೇಳುತ್ತಾನೆ. ಈಗ 3ನೇ ಸಂಗತಿ ನೋಡ್ತೇವೆ, ತೀರ್ಪು ಮಾಡಬಾರದು. ಇವತ್ತು ಅನೇಕರು ತೀರ್ಪು ಮಾಡಿ ನಿಮಿತ್ತವಾಗಿ ಅವ್ರ ಕಷ್ಟಗಳ ಅದ್ರ ಬಗ್ಗೆ ನೋಡಪ್ರೆ. ಮತ್ತೆ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ, Matthew 7 verse 1 and 2. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ. ನೀವು ಮಾಡೋ ತೀರ್ಪೇ ಸರಿಯಾಗಿ ನಿಮಗೂ ತೀರ್ಪು ಆಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಯೇಸುಗೋಸ್ಕರ ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ಬೇಕು. ಅನೇಕರು ಪ್ರೇರೆ ತಾನೇ ನೀತಿವಂತನು, ತಾನೇ ತನ್ನ ಏನೂ ಪಾಪ ಇಲ್ಲ, ಅವರ ಪಾಪ ನೋಡುವುದಿಲ್ಲ. ಅವ್ರು ನಾನೇ ನೀತಿವನ್ನು ಅವರು ಪ್ರತಿ ಸಲ ಇನ್ನೊಬ್ಬರ ಬಗ್ಗೆ ನೋಡುವುದು. ನೆನಪಿಟ್ಟುಕೊಂಡಿರಿ, ಎಂದಿಗೂ ಇನ್ನೊಬ್ಬರ ಜೀವಿತದ ಪಾಪವನ್ನು ನೋಡಲಿಕ್ಕೆ ಹೋಗಬೇಡ್ರಿ. ಅದು ನಿಮ್ಮ ಕೊಟ್ಟ ಕೆಲಸವಲ್ಲ. ಅದಕ್ಕೆ ಎಲ್ಲಿಲ್ಲ ತೀರ್ಪು ಮಾಡಲಿಕ್ಕೆ. ನಿಮ್ಮ ಕೆಲಸ ಇಷ್ಟೇ, ನಿಮ್ಮ ಜೀವಿತವನ್ನು ಪ್ರತಿದಿನ ತೀರ್ಪು ಮಾಡುವ ವಾಕ್ಯದ ಮುಖಾಂತರ ಮತ್ತು ಅವರನ್ನು ಯೇಸುವಿನ ಪ್ರೀತಿಯಲ್ಲಿ ಒಬ್ಬರನ್ನು ಪ್ರೀತಿಸಬೇಕು. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಇನ್ನೊಬ್ಬರ ಪಾಪಗಳನ್ನು ಮುಚ್ಚಿಕೊಂಡು ಮಾತಾಡಲಿಕ್ಕೆ ಹೋಗಬೇಡ್ರಿ. ಅದು ದೇವರಿಗೆ ಬಿಡಿರಿ. ಅದು ದೇವರ ಸೇವಕರಿಗೆ ದೇವರು ಕೆಲವು ತೀರ್ಪು ಮಾಡಲಿಕ್ಕುಂಟು, ಅಥವಾ ಅದಕ್ಕೆ ಅವರಿಗೆ ಬಿಡಿ, ನಿಮ್ಮ ಕೆಲಸವಲ್ಲ. ಅದು ದೇವರ ಕೆಲವರಿಗೆ ಪ್ರವಾದಿ ಸೇವೆ ಕೊಟ್ಟಿದ್ದಾರೆ, ಅವರಿಗೆ ಕೊಟ್ಟಲ್ಪಟ್ಟ ಜವಾಬ್ದಾರಿ. ಕೆಲವು ಅವರಿಗೆ ಕೊಟ್ಟಲ್ಪಟ್ಟ ನಿಮ್ಮ ಜವಾಬ್ದಾರಿ ಅಲ್ಲ. ಇವತ್ತು ಅನೇಕರು ಬೇರೆ ದೇವರ ಮಕ್ಕಳು ಮಾಡ್ತಾರೆ, ತಾವು ತುಂಬ ಪ್ರಾರ್ಥನೆ ಮಾಡ್ತೀನಿ ಅನ್ಸ್ಕೊಂಡು ತಾವೇ ಪರಿಶುದ್ಧ ಅನ್ಸ್ಕೊಂಡು ಇನ್ನೊಬ್ಬರ ತಪ್ಪು ಪ್ರಿಯರಿ. ಹಾಗೆ ನೀವು ಮಾಡುವಾಗ ನಿಮ್ಮ ಮೇಲೆ ನಾಯಿ ತೀರ್ಪು ಬರ್ತದೆ, ನಿಮ್ಮ ಮೇಲೆ ಕಷ್ಟ ಬರ್ತದೆ. ಅದಕ್ಕೆ ಎಂದಿಗೂ ಮತ್ತೊಬ್ಬರ ಜೀವಿತದಲ್ಲಿರುವ ತಪ್ಪನ್ನು ನೋಡಿಕೊಂಡು ತೀರ್ಪು ಮಾಡಲಿಕ್ಕೆ ಹೋಗಬೇಡಿರಿ. ಎಷ್ಟು ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೊಂದು ನೀವು ತೀರ್ಪು ಮಾಡಿದರೆ ದೇವರು ನಿಮ್ಮನ್ನು ತೀರ್ಪು ಮಾಡುತ್ತಾರೆ. ಅದಕ್ಕೆ ಎಚ್ಚರಿಕೆ. ನಂತರ ನೀವು ಮಾಡೋ ತೀರ್ಪು ಸರಿಯಾಗಿ ನಿಮಗೂ ತೀರ್ಪು ಆಗುವುದು. ನೀವು ಹಾಗಾದರೆ ಎಂದಿಗೂ ಪ್ರೀತಿ. ಅನೇಕರು ಗೊತ್ತಿರದೆ ಅಂದರೆ ಯಾಕೆ ನನ್ನ ಕುಟುಂಬದಲ್ಲಿ ಕಷ್ಟ ಬಂತು, ಯಾಕೆ ಸ್ವಲ್ಪ ಕಾರಣ ಇಷ್ಟೇ. ನೀವೇ ನೀತಿವಂತರು, ನೀವೇ ಪರಿಶುದ್ಧರು, ನೀವು ಎನಿಸಿಕೊಂಡು ಇನ್ನೊಬ್ಬ ಸಹೋದರ ತಪ್ಪು ನೋಡುವುದಾದರೆ ಪ್ರಿಯರೇ ದೇವರಿಗೆ ಕೋಪ ಬರ್ತದೆ. ಆದರೆ ನಿಮ್ಮನ್ನು ತೀರ್ಪಿಗೆ ಒಳಪಡಿಸ ಅದಕ್ಕೆ ಎಂದಿಗೂ ತೀರ್ಪು ಮಾಡಲಿಕ್ಕೆ ಹೋಗಬೇಡ್ರಿ. ದೇವರಿಗೆ ಬಿಡಿರಿ. ನಿಮ್ಮ ಕೆಲಸ ಸಭೆಯಲ್ಲಿ ಪ್ರೇರೆ ಒಬ್ಬರೊಬ್ಬರ ಜೀವ ನೋಡಿ ಸಭೆಯಲ್ಲಿ ಬನ್ನಿ, ದೇವರ ಮುಂದೆ ತಗ್ಗಿಸ್ಕೊಂಡು ಬನ್ನಿರಿ, ವಾಕ್ಯದ ಮುಂದೆ ತಗ್ಗಿಸಿರಿ. ಇನ್ನೊಬ್ಬರು ಕರ್ತನ ಪ್ರೀತಿಯಿಂದ ನೋಡಿರಿ. ನಿಮ್ಮ ಕೆಲಸ ಅವರಿಗೆ ತೀರ್ಪು ನಿಮ್ಮ ಕೆಲಸ ಅಲ್ಲ, ಅದು ದೇವರಿಗೆ ಬಿಟ್ಟದ್ದು. ಮತ್ತು ದೇವರ ಸೇವಕರಿದ್ದಾರೆ, ಯಾವರಿಗೆ ಅವರಿಗೆ ಕೊಳ್ಳಲ್ಪಟ್ಟದ್ದು ಯಾವುದೇ ನಿಮ್ಮ ಕೆಲಸ. ನಿಮ್ಮನ್ನು ತೀರ್ಪು ಮಾಡೋದು, ಆಗ ನೀವು ಸುರಕ್ಷಿತರಾಗ್ತೀರಿ. ಅಲ್ಲದೆ ನೀವು ಪುನಃ ಬಂದ ಸಿಕ್ಕಿಕೊಳ್ಳೋದು. ಇನ್ನೊಂದು ಎಕ್ಸಾಂಪಲ್ ನೋಡೋ ಯಾಕೆ ತೀರ್ಪು ಮಾಡಬಾರ್ದು. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. James chapter 4 verse 11 and 12 verse. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನೋ ತನ್ನ ಸಹೋದರನು ನಿಂದಿಸಿದರೆ, ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ, ಅವನ ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದ ಆಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿಯೇ ಎನಿಸಿಕೊಳ್ಳುವೆ ಹೊರತು ಅದನ್ನು ಅನುಸರಿಸುವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತ ಉಳಿಸೋದಕ್ಕೂ ನಾಶ ಮಾಡೋದು ಸಕ್ತನು ಈಗಿರುವಾಗ ನಿನ್ನ ವಿಷಯದಲ್ಲಿ ತೀರ್ಪು ಮಾಡಿ ನೀನು ಯಾರು? ಅತಿ ಯಾಕೆ ಮಾಡ್ತೇನೆ? ಸಹೋದರನಾಗಲಿ, ಸೇವಕರನ್ನಾಗಲಿ, ಸಭೆಯನ್ನಾಗಲಿ, ಯಾವ ಸೇವೆಯನ್ನಾಗಿ ನಿಂದಿಸಬೇಡಿರಿ. ನಿಮಗೆ ಅದರ ಬಗ್ಗೆ ತೀರ್ಮಾನ ಅಧಿಕಾರ ದೇವರು ಕೊಡಲಿಲ್ಲ. ನಿಮ್ಗೆ ಕೊಟ್ಟಪಟ್ಟ ಪ್ರತಿಯೊಬ್ಬ ದೇವರು ಅಧಿಕಾರ ಕೊಟ್ಟು ತೀರ್ಮಾನ ಸ್ವಸ್ಥ ಬೋಧನೆಯನ್ನು ಪರೀಕ್ಷೆ ಮಾಡಿಲ್ಲ. ಅದು ಸ್ವಸ್ಥ ಬೋಧನೆಯೋ ದೇವರ ಬಗ್ಗೆ ವಿದ್ಯೆ ಅದು ಪರೀಕ್ಷೆ ಮಾಡಬಹುದು. ಪ್ರವಾದನೆ ಪರೀಕ್ಷೆ ಅದು ಯಾವ ಸೇವಕರನ್ನು, ಯಾವ ಸಭೆಯನ್ನು, ಯಾವ ಸೇವೆಯನ್ನು ತೀರ್ಪು ಮಾಡಿ ಹೋಗಬೇಡ. ನಿಮ್ಮ ಕೆಲಸವಲ್ಲ. ನಿಮ್ಮ ಕೆಲಸ ನಿಮ್ಮ ಕುರಿತು ತೀರ್ಪು ಮಾಡುವುದು. ಹೀಗೆ ಆದರೆ ನಿಮ್ಮ ಮೇಲೆ ಕಷ್ಟ ಬರುವುದು. ಆದರೆ ನೀವು ಅದು ಬಿಟ್ಟುಕೊಂಡು ನೀವು ಪ್ರತಿಯೊಬ್ಬ ಸೇವಕರು ತೀರ್ಪು ಮಾಡುವುದಾದರೆ, ಅವರ ಸೇವೆ ತೀರ್ಪು ಮಾಡಿದ್ರೆ ದೇವರು ನಿಮ್ಮ ಮೇಲೆ ತೀರ್ಪು ಮಾಡ್ತಾನೆ. ಅದಕ್ಕೆ ಹಾಗೆ ಮಾಡಬೇಡ್ರಿ. ಅದಕ್ಕೆ ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆದ ಉಳಿದಕ್ಕೆ ನಾಶ ಆಗ್ತಾನೆ. ಈಗ ನಿನ್ನ ತೀರ್ಪು ಮಾಡಿ ನೀನು ಯಾರು? ದೇವರು ನಿಮಗೆ
ತೀರ್ಪು ಮಾಡಲಿಕ್ಕೆ ಅಧಿಕಾರ ಕೊಡಲಿಲ್ಲ ಪ್ರೇರಿತ. ಅನೇಕ ದೇವರ ಮಕ್ಕಳು ಈ ರೀತಿ ಇನ್ನು ಬರಬೇಕು ತೀರ್ಪು ಮಾಡಿ ತಮ್ಮ ಕುಟುಂಬದಲ್ಲಿ ತಮ್ಮ ಕಷ್ಟಕ್ಕೊಳಗಾದ ಕಾರಣ ಇಷ್ಟೇ ಇನ್ನೊಬ್ಬರ ತಪ್ಪನ್ನು ಹುಡುಕಿಕೊಂಡ ನಿಮಿತ್ತವಾಗಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇವೆ. ಲೋಕನ ಬರ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 9-14 ವಾಕ್ಯ. ಇದರಲ್ಲಿ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೆಂದರೆ ಪ್ರಾರ್ಥನೆ ಮಾಡಬೇಕಾದ ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಯನು, ಒಬ್ಬನು ಸುಂಕದವನು. ಪರಿಸಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಿಂತೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಿಂದ ನಿಂತು ಆಕಾಶ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನೆನೆಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಸಯನು ಅಂಥವನಿಗೆ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು. ಅತಿ ಇಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಸಭೆ ಹೋಗ್ತಾರೆ. ಒಬ್ಬನು ಪರಿಸಯನು ಮಾಡ್ತಾನೆ, ಅವನು ಒಳ್ಳೆಯ ಕ್ರಿಯೆ ಮಾಡಿದ ಅದು ಮಾಡಲೇಬೇಕು. ಅದೇ ಅದರ ಮೇಲೆ ಅವನು ಹೆಚ್ಚಳಪಟ್ಟುಕೊಂಡು ತಾನಿತಂತನು ಅವನು ಸುಂಕದವನ ಜೀವಿತಕ್ಕೆ ಕಂಪೇರ್ ಮಾಡುತ್ತೆ. ಇಂದಿಗೂ ಪ್ರಿಯುತ್ತ ಅನೇಕರು ಸಭೆಯಲ್ಲಿ ಬಂದು ತಮ್ಮ ಜೀವಿತವನ್ನು ವಾಕ್ಯಕ್ಕೆ ಹೋಲಿಕೆ ಮಾಡೋದಿಲ್ಲ, ಯೇಸು ಹೋಲಿಕೆ, ಅದು ಇನ್ನೊಬ್ಬರಿಗೆ ಹೋಲಿಕೆ. ಯಾಕೆ ಏನಾಯಿತು, ಆಗ ಇನ್ನೊಬ್ಬರು ಹೋಲಿಕೆ ಮಾಡುವಾಗ ಪರಿಸಯನಿಗೆ ತಾನು ಬೆಟರ್ ಬೇರೆ. ಅದಕ್ಕೋಸ್ಕರ ಅವನಿಗೆ ಉದ್ಧಾರವಾಗಲಿಲ್ಲ, ಅವನ ಕಷ್ಟ ಬಿಡಲಿಲ್ಲ, ಅವನಿನ್ನೂ ತಗ್ಗಿಸಲ್ಪಟ್ಟನು. ಅದೇ ಸುಂಕದೇನು ಮಾಡಿದ, ಅವನು ಸಭೆಯಲ್ಲಿ ಬರುವಾಗ ದೇವರ ಮಾತನ್ನು ಕೇಳಿ, ಸ್ವಾಮಿ ನಾನು ಪಾಪಿಯಾಗಿದ್ದೇನೆ ಕಂಡು ಹೇಳುವಾಗ ದೇವರವನನ್ನು ಉನ್ನತಕ್ಕೆ ತಂದನು. ಹಾಗೆ ಪ್ರಿಯರೇ, ಇವತ್ತು ಪ್ರಿಯರೇ, ನಿಮಗೆ ಕೊಟ್ಟ ಆ ಬಿಡುಗಡೆ ಕಾಪಾಡಿಕೊಳ್ಳಬೇಕಾದರೆ ಎಂದಿಗೂ ನಿಮ್ಮ ಜೀವಿತವನ್ನು ಇನ್ನೊಬ್ಬರ ಜೀವಿತಕ್ಕೆ ಹೋಲಿಕೆ ಮಾಡಬೇಡಿರಿ. ಅದೇ ಪ್ರತಿ ಸಲ ಸುಂಕದವನ್ನು ತೆಗೆದುಕೊಳ್ಳಿರಿ. ಆಗ ಎಲ್ಲ ಸಮಯದಲ್ಲಿ ನೀವು ಬಿಡುಗಡೆಯಲ್ಲಿ ಆರೋಗ್ಯವಂತರಾಗಿ ಆಶೀರ್ವಂತರ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ. ಈಗ 4ನೇ ಸಂಗತಿ ನೋಡೋಣ ಪ್ರಿಯರೇ. ಕಡೆ ನಂಬಿಕೆಯನ್ನು ಕಡೆ ತನಕ ಕಾಪಾಡಿಕೊಳ್ಳುವವರು ಆಗಬೇಕು. ಯೂದನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ಯೂದನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ಪ್ರಿಯರೇ, ನಮಗೆ ಉದ್ದವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋರಿಸಿತು. ಯಾಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆಹ ಮಾಡಿಕೊಂಡು ನಾಚಿಕೆಟ್ಟ ಕೃತ್ಯಗಳನ್ನು ನಡೆಸುವವರು, ನಾವೊಬ್ಬನೇ ಒಡೆಯನು ಕರ್ತನು ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನ ಉಕ್ಕಿದ್ದಾರೆ. ಅವರು ಈ ದಂಡನೆ ಆಗಬೇಕೆಂದು ಪೂರ್ವದಲ್ಲಿ ಅವರ ವಿಷಯ ಬರೆದಿದೆ. ಪ್ರಿಯ ಅಪೊಸ್ತಲರು ಯಾಕಂದರೆ ನಿಮಗೆ ಒಂದೇ ಸಲ ನಂಬಿಡುವಾಗ ದೇವರು ಕೊಟ್ಟ ನಂಬಿಕೆ ಒಂದೇ ಸಲ ಕೊಟ್ಟರು, ಆ ನಂಬಿಕೆ ಕಡೆ ತನಕ ಕಾಪಾಡಿಕೊಳ್ಳಬೇಕು. ಇದು ಅನೇಕರು ಪ್ರಿಯರೇ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿ ಬಂದುಕೊಂಡು ಪ್ರಿಯರೇ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕೆಂಬುದಿಲ್ಲ, ಪಾಪದ ಜೀವಿಸಬಹುದೆಂಬುದು ಈ ರೀತಿ ಸುಳ್ಳು ಬೋಧನೆ, ಸುಳ್ಳು ಪ್ರವಾದಿ ಅನೇಕರ ನಂಬಿಕೆ ಕೆಡಿಸ್ತಾರೆ. ಅದಕ್ಕೆ ಯಾಕೋ ಹೇಳ್ತಾನೆ, ಯೂದ ಹೇಳ್ತಾನೆ, ನಿಮಗೆ ಈ ನಂಬಿಕೆ ನಂಬುವ ಕೊಟ್ಟ ನಂಬಿಕೆ ಅದು ಕಡೆ ಆ ನಂಬಿಕೆಯನ್ನು ವಿಧೇಯತೆಯ ನಂಬಿಕೆ. ಬರೀ ನಂಬಿಕೆ ಅಲ್ಲ, ಕಡೆ ತನಕ ಆ ನಂಬಿಕೆಗೆ ವಿಧೇಯತೆ ಬೇಕು. ಇವತ್ತು ಅನೇಕ ಸುಳ್ಳು ಬೋಧಕನು ಬರೀ ನಂಬಿದರೆ ಸಾಕು, ವಿಧೇಯತೆ ಬೇಡ. ಅದಕ್ಕೆ ನಿಮಗೆ ಪುನಃ ಕಷ್ಟ ಬರಬಾರದ, ನಿಮ್ಮ ನಂಬಿಕೆ ಎಂಬ ವಿಧೇಯತೆಯನ್ನು ಕಡೆನ ಕಾಪಾಡಿಕೊಳ್ಳಬೇಕು. ಅದು ಅತಿ ಇಂಪಾರ್ಟೆಂಟ್ ಆಗಿದೆ. 5ನೇ ಸಂಗತಿ ನೋಡ್ತೇವೆ, ದೇವರ ಸಂದೇಶವನ್ನು ಕೇಳಿ ಮರೆತು ಹೋಗದಂತೆ ಎಚ್ಚರಿಕೆಬೇಕು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ, ಜೇಮ್ಸ್ ಚಾಪ್ಟರ್ 1 ವರ್ಸ್ 22-25 ತನಕ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವರು ಮಾತ್ರವೇ ಆಗಿದ್ದು ನಿಮ್ಮ ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನ ಕಣ್ಣಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತಾನು ನೋಡಿಕೊಂಡು ಹೋಗಿ ತಾನು
ಈಗಿದ್ದು ನಿಮ್ಮದು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆ ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕಣಿಕೆಯಲ್ಲಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಪ್ರೇರೇ, ದೇವರು ಈ ಟಿ ವಿ ಮಾಧ್ಯಮದಲ್ಲಿ ಮಾತನಾಡೋ ಬರೀ ಕೇಳುವವರೇ ಆಗಬೇಡಿರಿ ಪ್ರೇರೇ. ಅನೇಕರು ಕೇಳುತ್ತಾರೆ, ಒಳ್ಳೆಯ ಸಂದೇಶ ದೇವರ ಸೇವೆ ಹೊಗಳುತ್ತಾರೆ, ಅದ ಫೋನ್ ಮಾಡಿ ಹೇಳಬಹುದು. ಆದರೆ ಕೇಳಿ ಕೈಕೊಂಡು ನಡೆಯಬೇಕು. ಆವಾಗ ಈ ಸಂದೇಶ ನಿಮ್ಮ ಜೊತೆಲಿ ಬಿಡುಗಡೆಯನ್ನು ತರುತ್ತದೆ. ಅದ್ಭುತ ಆಗುತ್ತೆ. ಪುನಃ ನಿಮ್ಮ ಜೊತೆಲಿ ಬಂಧನ ಬರದಂತೆ ಪ್ರತಿದಿನ ಅಥವಾ ಪ್ರತಿ ಆದಿತ್ಯ ಟಿ ವಿ ಮಾಧ್ಯಮದಲ್ಲಿ ಟಿ ವಿ ಮುಖಾಂತರ ಕೆಲವು ಸಂದೇಶವನ್ನು ಕೇಳಿ ಮರೆತು ಬಿಡಬೇಡಿರಿ. ಏನು ಕೇಳಿತೀರೋ ಅತಿ ಸ್ಪಷ್ಟವಾಗಿ ಕೇಳಿರಿ. ಅಥವಾ ಪುನಃ ಈ ಯೂಟ್ಯೂಬ್ ಸೇವೆ ಉಂಟು, ಪುನಃ ಯೂಟ್ಯೂಬ್ನಲ್ಲಿ ಪುನಃ ಕೇಳಿ, ಅರ್ಥವಾಗುವಷ್ಟು ಕೇಳಿ ಪ್ರೇರೆ. ಮತ್ತು ಕೆಲವೊಂದು ವಾಕ್ಯವನ್ನು ಧ್ಯಾನ ಮಾಡಿರಿ, ಅದು ಮರೆತು ಬಿಡಬೇಡಿರಿ, ಅದು ಕೈಕೊಂಡು. ಆಗ ನಿಮ್ಮ ಜೊತೆಲಿ ಪ್ರತಿದಿನವೂ ನೀವು ಆಶೀರ್ವಾದ ಮಕ್ಕಳಾಗುತ್ತೀರಿ, ಬಿಡುಗಡೆ ಹೊಂದುತ್ತೀರಿ, ಧನ್ಯರಾಗ್ತೀರಿ. ಒಂದು ವೇಳೆ ಪ್ರೇರೆ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೆ ಆಲ್ರೆಡಿ, ಆದರೆ ಬರುತ್ತಾ ವಾಕ್ಯ ಬರೀ ಕೇಳುತ್ತೀರಿ ಮಾತ್ರ, ಅದು ವಿದ್ಯರಾಗದೆ ಮರೆತು ಹೋಗಿದ್ದರು. ಪುನಃ ನೀವು ದಾಸನೊಂಗೆ ಸಿಕ್ಕಿ ಕುಳಿತೀರಿ, ಕಷ್ಟ. ಅದಕ್ಕೆ ಎಚ್ಚರಿಕೆ, ಏನು ಕೇಳುತ್ತೀರೋ ಅದನ್ನು ಕೈಕೊಂಡು ನಡೆಯುವುದು ಅತಿ ಅಗತ್ಯ ಎಂಬುದಾಗಲಿ ಯಾಕೋಬನಲ್ಲಿ ಹೇಳುತ್ತಾನೆ. 6ನೇ ಸಂಗತಿ ಆಗಿದೆ ಪ್ರೇರೆ, ಸೈತಾನನೊಡನೆ ಹೋರಾಟ ಮಾಡುವವರು ಆಗಬೇಕು. ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ರಿಂದ 18ನೇ ವಾಕ್ಯ ತನಕ. ಎಫೆಸರ್ 6 verse 12 to 18 verse. ನಾವು ಹೋರಾಡುವುದು ಮನುಷ್ಯರ ಮಾತ್ರ ಸಂಗಡವಲ್ಲ, ರಾಜೋತ್ತಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವನ್ನು ನಡೆಯುವ ದಿವಸದಲ್ಲಿ ಆ ವೇರಿಗಳನ್ನು ಎದುರಿಸೋದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆಂಬ ಗುರನ್ನು ಹಿಡುಕೊಳ್ಳಿರಿ. ಆದ್ದರಿಂದ ನೀವು ಕೆಡುಗಿನ ಅಗ್ನಿಬಾಣಗಳೆಲ್ಲ ಆರಿಸುವುದಕ್ಕೆ ಶಕ್ತರಾಗಿವಿರಿ. ಇದಲ್ಲದೆ ರಕ್ಷಣೆ ಸ್ಥಿರಸ್ಥಾನ ಇಟ್ಟುಕೊಂಡು ಪವಿತ್ರಾತ್ಮ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ಯುದ್ಧದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಇಲ್ಲಿ ಅಪೊಸ್ತಲ ಪೌಲನು ಅತಿ ಸ್ಪಷ್ಟವಾಗಿ ಹೇಳ್ತೇವೆ ಪ್ರೇರೆ, ದೇವರು ಕೊಟ್ಟ ಒಂದು ಸ್ವಾತಂತ್ರ್ಯದಲ್ಲಿ ನೀವು ಸ್ಥಿರ ನಿಲ್ಲಬೇಕಾದರೆ ನಿಮ್ಮ ದೊಡ್ಡ ಶತ್ರು ಅದು ಸೈತಾನನಾಗಿದ್ದಾನೆ. ಸೈತಾನನು ಪ್ರತಿ ವಿಶ್ವಾಸಕ್ಕೆ ಹೋರಾಟ ಮಾಡುತ್ತಾನೆ. ನೀವು ಸ್ವತಂತ್ರದಲ್ಲಿ, ಆರೋಗ್ಯದಲ್ಲಿ, ಆಶೀರ್ವಾದದಲ್ಲಿ, ಬಿಡುಗಡೆಯಲ್ಲಿ ಜೀವಿಸುವುದು ಆತನಿಗೆ ಇಷ್ಟವಿಲ್ಲ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮ್ಮ ಹೋರಾಟವು ಮನಸ್ಸ ಮಾತ್ರದ ಒಟ್ಟಿಗೆಲ್ಲ ಅಂಧಕಾರದ ದುರಾತ್ಮ ಮನಸ್ಸನ್ನು ಹೋರಾಟ ಮಾಡಿ ಉಂಟು ಎಂಬುದು ಅಪೊಸ್ತಲ ಪೌಲನು ಹೇಳ್ತಾನೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ಪ್ರತಿಯೊಬ್ಬರು ಹೋರಾಟ ಮಾಡಿಕೊಂಡು ಕಠಿಣ ಯುದ್ಧವು ಮಾಡಬೇಕು. ಆ ಕಠಿಣ ಯುದ್ಧ ಮಾಡುವಾಗ ಮಾಡಬೇಕಾದ ಮಾಡಿ ಜಯಶಾಲಿ ನಿಲ್ಲುತ್ತೆ, ಶಕ್ತರಾಗುತ್ತೆ. ದೇವರು ದಯಪಡ ಸರ್ವ ಆಯುಧ ತೆಗೆದುಕೊಳ್ಬೇಕಂದ್ರೆ ಅಪೊಸ್ತಲ ಪೌಲನು ಎಫೆಸರ್ 6:13 ವಾಕ್ಯದಲ್ಲಿ ಹೇಳ್ತಾನೆ. ಮತ್ತು 14ನೇ ವಾಕ್ಯದ 17ನೇ ವಾಕ್ಯದಾನೆ 7 ಆಯುಧ ಕೊಟ್ಟಿದ್ದಾನೆ ಸೈತಾನನಿಗೆ ಯುದ್ಧ ಮಾಡಲಿಕ್ಕೆ. ಈಗ ಒಂದೊಂದು ಆಯುಧವು ಅತಿ ಇಂಪಾರ್ಟೆಂಟ್, ನಿಮ್ಮನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ರಥಮ ಆಯುಧವಾಗಿದೆ 14ನೇ ವಾಕ್ಯದ ಉಂಟು, ಸತ್ಯ ಎಂಬ ನಡುಕಟ್ಟು. ಸತ್ಯ ನಡುಕದ ಅರ್ಥವಾಗಿದೆ, ಸೈತಾನನು ಮೊದಲು ಅಟ್ಯಾಕ್ ಮಾಡಿ ನಿಮ್ಮ ಮನಸ್ಸನ್ನು, ಅದಕ್ಕೆ ನಿಮ್ಮ ಮನಸ್ಸನ್ನು ಅದು ಅಟ್ಯಾಕ್ ಮಾಡಿದಂತೆ ದಿನಾಲು ದೇವರ ವಾಕ್ಯ ಸತ್ಯ ವಾಕ್ಯವಾಗಿದೆ. ಹಗಲು ರಾತ್ರಿ ದೇವರ ವಾಕ್ಯ ಓದಿ ನಿಮ್ಮ ಮನಸ್ಸಿನಲ್ಲಿ ವಾಕ್ಯವನ್ನು ತುಂಬಿಸಿಡಬೇಕು. ಯಾಕಂದರೆ ಸೈತಾನನು ಸುಳ್ಳುಗಾರನಾಗಿದ್ದಾನೆ. ನಿಮ್ಮ ಮನೆ ವಾಕ್ಯ ಎಲ್ಲಿದ್ದರೆ ಆತನು ಸುಳ್ಳನ್ನು ಬಿತ್ತುತ್ತಾನೆ. ನಿಮಗೆ ಭಯ, ರೋಗ, ನಿರಾಸೆ ತಂದು ನಿಮ್ಮ ಮನಸ್ಸನ್ನು ಆತನು ಆಕ್ರಮಣ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ತನ್ನ ದಾಸವನ್ನು ಇಡುತ್ತಾನೆ. ಅದಕ್ಕೆ ನಿಮ್ಮ ಮನಸ್ಸು ಸೈತಾನನ ದಾಸತ್ವದಲ್ಲಿ ಸಿಕ್ಕಿಕೊಳ್ಳದಂತೆ ನಿಮ್ಮ ಮನಸ್ಸಿನಲ್ಲಿ ಹಗಲು ರಾತ್ರಿ ವಾಕ್ಯವನ್ನು ಓದುವವರು, ಧ್ಯಾನ ಮಾಡುವವರು ಆಗಬೇಕು. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕು. ಎಷ್ಟು ಸಾಧ್ಯ ಅಷ್ಟು ಅಲ್ಲನ್ನು ಬಿಡಕ್ಕೆ, ಹೊಸ ಮಡಕ್ಕೆ ಆದಷ್ಟು ಓದಿ ನಿಮ್ಮ ತುಂಬ ಬೇಕು. ಪ್ರೇ ಸೈತಾನನ ಅಟ್ಯಾಕ್ ಮಾಡದಂತೆ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು. 2ನೇ ಆಯುಧವಾಗಿದೆ
ಅದನ್ನ ವಾಕ್ಯದಲ್ಲಿ ನೀತಿ ಎಂಬ ವಜ್ರಕ್ಕ ಒಂದರ ಅದು ಅರ್ಥವಾಗಿದೆ. ಏನು ವಾಕ್ಯ ಓದುತ್ತೀರೋ, ಧ್ಯಾನ ಮಾಡ್ತೀರೋ, ಆ ವಾಕ್ಯದಲ್ಲಿರುವ ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕು. ಯಾವ ದೇವರ ಆಜ್ಞೆಗೆ ವಿಧೇಯರಾಗ್ತಿರೋ ಸೈತನ ಭಯಪಡುವುದ ಬಗ್ಗೆ ವಿಧೇಯತೆಗೆ ಮಾತ್ರ ವಿನ ಬೇರೆ ಯಾವುದಕ್ಕೆ ಆತನ ವಿಧೇಯತೆಗೆ ಆತನ ಭಯಪಡುತ್ತಾನೆ. ಹಾಗಾದರೆ ಸೈತನ ನಿಮ್ಮನ್ನು ಅಟ್ಯಾಕ್ ಮಾಡಬಾರದಾದರೆ ದೇವರ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಬೇಕು. ಅವಿಧೇಯತೆ ನಿಮ್ಮಲ್ಲಿ ಇದ್ದರೆ ಅದೇ ಸೈತನಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡಿ ನಿಮ್ಮನ್ನು ದಾಸೋಹದಲ್ಲಿ ಸಿಕ್ಕಿಬಲ್ಲ. ಅದಕ್ಕೆ ಯಾವುದೇ ಅವಿಧೇಯತೆ ನಿಮ್ಮಲ್ಲಿ ಬರದಂತೆ ಪ್ರತಿನಿತ್ಯ ಏನು ವಾಕ್ಯ ಓದುತ್ತೀರೋ ವಾಕ್ಯ ವಿಧೇಯರಾಗಿರಿ. ಆಗ ನೀವು ಸೈತನ ಮುಂದೆ ನೀತಿ ಧರಿಸಿಕೊಳ್ತೀರಿ. ಆಗ ಸೈತನ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅವನು ಭಯ ಪಡುತ್ತಾನೆ, ಅವನು ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ. ಮೂರನೇ ಆಯುಧವಾಗಿದೆ ವಾಕ್ಯ 15ರಲ್ಲಿ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸಲಿ ಸಿದ್ಧವಾದ ಮನಸ್ಸು ಬೇಕಾದ್ರೆ ಮೆಟ್ಟುಕೊಂಡು ನಿಲ್ಲಿರಿ. ಇದರ್ಥವಾಗಿದೆ ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ಸಭೆಯಲ್ಲಿ ಸಮಾಧಾನಕ್ಕೋಸ್ಕರ ಸಮಾಧಾನವನ್ನು ಹಾಳು ಮಾಡಿ ಯಾವತ್ತೂ ಜಗಳಕ್ಕೆ ಆಸ್ಪದ ಕೊಡಿ. ಸಮಾಧಾನವನ್ನು ಕಾಪಾಡಿರಿ. ಎಷ್ಟು ನಿಮ್ಮಲ್ಲಿ ಸಮಾಧಾನ ಇರ್ತದೋ ಅಷ್ಟು ದೇವರು ನಿಮ್ಮ ಸಂಗಡ ಇರ್ತಾನೆ. ಅದೇ ರೀತಿ ಸಂದರ್ಭ ಸಿಗುವಾಗ ಸಮಾಧಾನದ ಸುವಾರ್ತೆಯನ್ನು ಇನ್ನೊಬ್ಬರಿಗೆ ಹೇಳುವುದಕ್ಕೆ ದೇವರು ಕೊಟ್ಟ ವರಗಳನ್ನು ಕೊಟ್ಟ ಸೇವನೆ ಮಾಡಿ ಅತಿ ಆಸಕ್ತಿಯಿಂದ ದೇವರ ಸೇವನೆ ಮಾಡುವರಾಗಬೇಕು. ಆಗ ಸೈತನ ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ. ಪ್ರೇರೆ 4ನೇ ಆಯುಧವಾಗಿದೆ 16ನೇ ವಾಕ್ಯದಲ್ಲಿ ನಂಬಿಕೆ ಎಂಬ ಗುರಿಯನ್ನು ಇಡುಕೊಳ್ಳಿರಿ, ಅದನ್ನು ನೀವು ಕೇಡುಗಳ ಅಗ್ನಿ ಬಾಣಗಳ ಆರಿಸೋದಕ್ಕೆ ಸಕ್ತರಾಗಿರಿ. ಸೈತನ ನಿಮ್ಮ ಮನಸ್ಸಲ್ಲಿ ನಕಾರಾತ್ಮಕ, ನಿರಾಸೆ, ಜಿಗುಪ್ಸೆ, ಭಯ, ಚಿಂತೆ ತರುವಾಗ ಇಮಿಡಿಯೇಟ್ ನೀವು ನಂಬಿಕೆಯ ವಾಗ್ದಾನ ಮಾತನಾಡುವವರು ಆಗಬೇಕು. ಎಷ್ಟು ನಿಮಗೆ ವಾಗ್ದಾನ ಮಾತನಾಡೋದು ಆವಾಗ ನಿಮ್ಮಲ್ಲಿ ಹೋದ ಆ ಅಗ್ನಿ ಬಾಣ ಹೊರಗೆ ಹಾಕಬೇಕು. ಎಕ್ಸಾಂಪಲ್, ಸೈತ ನಿಮಗೆ ಭಯ ತರುವಾಗ ನೀವು ಕೂಡಲೇ ಹೇಳಬೇಕು, ದೇವ್ರನ್ನ ಕೊಟ್ಟ ಆತ್ಮ ಏಡಿತನ ಆತ್ಮವಲ್ಲ, 2 ತಿಮೋಥಿ 1:7. ದೇವ್ರ ಕೊಟ್ಟ ಆತ್ಮ ಬಲ, ಪ್ರೀತಿನ ಆತ್ಮ. ಪದೇ 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 ಜೋರಾಗಿ ಮಾತನಾಡಬೇಕು. ಎಷ್ಟು ನೀವು ನಂಬಿಕೆಯಲ್ಲಿ ಆಗ ನಿಮ್ಮ ಒಳಗೆ ಭಯ ಅದು ಹೊರಗೆ ಹೋಗಬೇಕು. ರೋಗ ತರುವಾಗ ಹೇಳಬೇಕು, ಇಲ್ಲ ಯೇಸು ಕ್ರಿಸ್ತ ಬಾಸನನ್ನು ಗುಣವಾಗಿದ್ದೇನೆ. ಹಾಗೆ ಪದೇ ಪದೇ ವಾಗ್ದಾನ ಹೇಳಿಕೊಂಡು ನಿಮ್ಮ ಮನಸ್ಸು ಹೋದಂಥ ಸೈತನ ಅಗ್ನಿ ಬಾಣವನ್ನು ನೀವು ತೆಗೆದು ಹಾಕಬೇಕು. ಆತನಿಗೆ ಅವಕಾಶ ಕೊಡಬಾರದು ಪ್ರೇರೆ. ಇಲ್ಲದೆ ಆತನು ಭಯದ ಮುಖಾಂತರ, ರೋಗ ಮುಖಾಂತರ ಅಟ್ಯಾಕ್ ಮಾಡಿ ನಿಮ್ಮ ಪುನಃ ದಾಸ ಬಿಡುತ್ತಾನೆ. ಅವಕಾಶ ಕೊಡಬೇಡ. ಅದಕ್ಕೆ ನಂಬಿಕೆಯಿಂದ ವಾಗ್ದಾನವನ್ನು ಮಾತನಾಡುವರಾಗಬೇಕು ಪ್ರೇರೆ. ಇದು 4ನೇ ಆಯುಧವಾಗಿದೆ. 5ನೇ ಆಯುಧವಾಗಿದೆ ಪ್ರೇರೆ 15ನೇ ವಾಕ್ಯದಲ್ಲಿ ಇದಲ್ಲದೆ ರಕ್ಷಣೆ ಎಂಬ ಸ್ಥಿರ ಇಟ್ಟುಕೊಂಡು. ಇದರ್ಥವಾಗುತ್ತೆ ಪ್ರೇರೆ ರೋಮಾಪುರದ ಬರೆದ ಪತ್ರಿಕೆ 10ನೇ ವಾಕ್ಯದ ಹೀಗೆ ಉಂಟು, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವ ಮುಖಾಂತರ ರಕ್ಷಣೆ ಸಿಗ್ತದೆ. ಅರ್ಥ, ನೀವು ಎಷ್ಟು ದೇವರ ವಾಗ್ದಾನ ಅರಿಕೆ ಮಾಡ್ತೀರೋ ಜೋರಾಗಿ ಅರಿಕೆ ಮಾಡಿ ನಿಮ್ಮ ಕಿವಿಗೆ ಆ ಶಬ್ದ ಕೇಳುವಾಗ ನಿಮ್ಮ ಮನಸ್ಸಲ್ಲಿ ರಕ್ಷಣೆ, ನಿರೀಕ್ಷೆ ತುಂಬಲ್ಪಡುತ್ತದೆ. ಹೌದು, ನಿಮ್ಮ ಮನಸ್ಸು ಕೇಳಿ ನೀವು ಮಾತ್ರ ವಾಗ್ದಾನ ನಿಮ್ಮ ಮನಸ್ಸು ಅದಕ್ಕೆ ಗಟ್ಟಿಯಾಗಿ ಮಾತಾಡಿ. ಆಗ ನಿಮ್ಮ ಮನಸ್ಸಲ್ಲಿ ಬರ್ತದೆ, ಹೌದು ನನಗೆ ರಕ್ಷಣೆ ಉಂಟು, ನನಗೆ ಬಿಡುಗಡೆ ಉಂಟು, ನನಗೆ ಆರೋಗ್ಯ ಉಂಟು. ಆ ನಿರೀಕ್ಷೆ ಎಂಬ ಸ್ಥಿರಸ್ಥಾನ ಧರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. 6ನೇ ಆಯುಧವಾಗಿದೆ ಪವಿತ್ರ ಕೊಡುವ ದೇವರ ವಾಕ್ಯ ಎಂಬ ಕತ್ತಿ ನೀಡಿ. ಇಲ್ಲಿ 5 ಆಯುಧಗಳು ನಿಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಕೊಟ್ಟ ಆಯುಧವಾಗಿದೆ. ಈ 6ನೇ ಆಯುಧವಾಗಿದೆ ಸೈತನ ಅಟ್ಯಾಕ್ ಮಾಡುವ ಆಯುಧ ಪವರ್ ಉಂಟು. ಇದು ಆಗಿದೆ ದೇವರ ಆತ್ಮ ಕೊಟ್ಟ ಪ್ರವಾದನ ವಾಕ್ಯವಾಗುವುದು, ಕನಸು, ದರ್ಶನ, ರೇಮ ವಾಕ್ಯ. ದೇವರು ನಿಮಗೆ ಕೊಟ್ಟ ರೇಮ ವಾಕ್ಯನು ಪದೇ ಪದೇ ಮಾತನಾಡಬೇಕು. ಆಗ ಸೈತನು ಸೋತು ಹೋಗ್ತಾನೆ, ಅವನು ಓಡಿ ಹೋಗ್ತಾನೆ. ಅವನಿಗೆ ನಿಮ್ಮ ಆಶೀರ್ವಾದ ಕದ್ದುಕೊಂಡು ಹೋಗಲಿಕ್ಕೆ ನಿಮ್ಮ ದಾಸನಿಗೆ ಅವನಿಗೆ ಆಗುವುದಿಲ್ಲ. 7ನೇ ಆಯುಧವಾಗಿದೆ ಪ್ರಾರ್ಥನೆ. ಎಲ್ಲ ವಿಧವಾದ ಪ್ರಾರ್ಥನೆ ಅನ್ಯ ಭಾಷೆಯಲ್ಲಿ ನಾವು ಆದಷ್ಟು ಪ್ರೇರಣೆ ಮಾಡಬೇಕು, ಬುದ್ಧಿಯಲ್ಲಿ ಪ್ರೇರಣೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು, ಸಭೆಗೆ ಸೇರಿ ಪ್ರಾರ್ಥನೆ. ಈ 7 ಆಯುಧಗಳು 5 ಆಯುಧಗಳು ನಿಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ, 6ನೇ ಆಯುಧವು 7ನೇ ಆಯುಧ ಸಡ್ಡೆ ಅಟ್ಯಾಕ್ ಮಾಡಲಿಕ್ಕೆ. ಅದು 6ನೇ ಆಯುಧವಾಗಿದೆ ನಿಮ್ಮ ಬಾಯಿಂದ ದೇವರು ಕೊಟ್ಟ ರೇಮ ವಾಕ್ಯ ಅಂದರೆ ಪ್ರವಾದ ವಾಕ್ಯ. ಅದಕ್ಕೆ ಮಾತನಾಡಬೇಕು. ಸೈತನು ಆಗ ಸೋಲಿಸಲ್ಪಡುತ್ತಾನೆ, ಆತನು ಓಡಿ ಹೋಗ್ತಾನೆ, ನಿಮ್ಮ ಹತ್ತಿರ ನಿಲ್ಲಕ್ಕೆ ಆಗುವುದಿಲ್ಲ. ಮತ್ತು ಪ್ರಾರ್ಥನೆ ಮಾಡಬೇಕು ಪ್ರೇರೆ. ಎಷ್ಟು ನೀವು ಸಾಧ್ಯ ಅಷ್ಟು ಅನ್ಯ ಭಾಷೆಯಲ್ಲೂ ಬುದ್ಧಿಯಲ್ಲೂ ಕೂಡ ಪ್ರಾರ್ಥನೆ ಮಾಡುವ ಈ 7 ಆಯುಧ ಉಪಯೋಗ ಮಾಡುವ ಸೈತನು ನಿಮಗೆ ಯಾವ ರೀತಿ ಇರಲಿಕ್ಕೆ ಆಗದೆ ನಿಮ್ಮ ಮೇಲೆ ದೇವರ ಆಶೀರ್ವಾದ ಕೃಪೆ ಯಾವಾಗಲೂ ಅನುಭವ ಮಾಡಿ ಸಾಧ್ಯವಾಗ್ತದೆ. ಈ 6 ಆಯುಧಗಳನ್ನು ಉಪಯೋಗ ಮಾಡಿಕೊಂಡು ನೀವು ಕೊಟ್ಟ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿ ಅಪೊಸ್ತಲನು ಪೌಲನು ಗಲಾತ್ಯ 5:1 ವಾಕ್ಯ ಹೇಳುತ್ತಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಈ ನಿಮ್ಮ ಜೀವನ ಉತ್ತೇಜನವಾಗುವುದಾದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ಒಂದು ವೇಳೆ ಯಾವುದು ನಿಮಗೆ ಅರ್ಥವಾಗಿಲ್ಲ ಫೋನ್ ಮಾಡಿ ಇನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೇನೆ ಪ್ರೇರೆ. ಪ್ರಾರ್ಥನೆ ಮಾಡೋಣ. ತಂದೆಯವರು ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ವಾಕ್ಯದ ಮುಖಾಂತರ ನಮ್ಮ ಮಕ್ಕಳು ಹೇಗೆ ನೀನು ಕೊಟ್ಟ ಬಿಡುಗಡೆಯಲ್ಲಿ ಹೇಗೆ ಜೀವಿಸ ಮಾಡಬೇಕೆಂಬುದೇ ಕೊಟ್ಟ ಈ ಸಂದೇಶ ಪ್ರಕಾರ ಎಲ್ಲ ನನ್ನ ಮಕ್ಕಳು ಪ್ರತಿದಿನ ಆರೋಗ್ಯವಂತರಾಗಿ ಆರ್ಥಿಕ ಸಮೃದ್ಧಿಯುಳ್ಳವರಾಗಿ ದೇವ ನೀನು ಕೊಟ್ಟ ಆಶೀರ್ವಾದ ಜೀವಿಸಿ ನಿನ್ನ ಮಕ್ಕಳಿಗೆ ಕೃಪೆಯನ್ನು ಕೊಡಬೇಕು. ಈ ಕೆಲವೆಲ್ಲ ವಾಕ್ಯವನ್ನು ಕೈಕೊಂಡು ಸೈತನ ಯುದ್ಧ ಮಾಡಲಿಕ್ಕೆ ನೀನು ಕಲಿಸಿಕೊಡಬೇಕು ನಾನು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ
ಆಮೇನ್. ನಾನು ತಿಳಿಸಬೇಕಲ್ವಾ, ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂಜೆ ಕೇಳುವ ಪ್ರತಿ ಪ್ರಸಂಗದಲ್ಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.